ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬೆಂಗಳೂರಲ್ಲಿ ಮಳೆ ಬರ್ತಿರುವಂಥ ಕಾರಣಕ್ಕೆ ವಾಯ್ಸ್ ಅಷ್ಟು ಆಡಿಯೋಬಲ್ ಇದೆ ಅಂತ ಅನ್ಕೊಂಡಿದ್ದೇನೆ. ಒಂದು ಡಿಸ್ಟರ್ಬೆನ್ಸ್ಗಳು ಆಗ್ತಾ ಇರಬಹುದು. ಈಗ ವಿಷಯ ಕಡೆ ಬರುವಂಥದ್ದರ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಟಿ ಪರೀಕ್ಷೆ ಅಂತ ಏನು ಕರಿತಿರಲ್ಲ, KTET ಅಂತಕ್ಕಂಥದಕ್ಕೆ ಅರ್ಜಿನ ಆಹ್ವಾನ ಮಾಡಿರುವಂಥದ್ದಾಗಿರುತ್ತೆ. ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದು, ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಮಧ್ಯಾಹ್ನದ ಸಂದರ್ಭದಿಂದ ನಾವು ವಿದ್ಯಾರ್ಥಿಗಳು ನಮಗೆ ಕೇಳ್ತಾನೆ ಇದ್ರಿ. ನಾವು ಕೂಡ ಒಂದು ಅಧಿಕೃತ ಅಫಿಷಿಯಲ್ ಇನ್ಫಾರ್ಮೇಷನ್ಗಾಗಿ ವೆಯ್ಟ್ ಮಾಡ್ತಿದ್ವಿ, ಚೆಕ್ ಕೂಡ ಮಾಡ್ತಾ ಇದ್ವಿ. ಅಫಿಷಿಯಲ್ ಅನೌನ್ಸ್ಮೆಂಟ್ ಆದಮೇಲೆ ನೋಟಿಫಿಕೇಶನ್ ಇಟ್ಕೊಂಡು ವಿದ್ಯಾರ್ಥಿಗಳು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಾವು ಕೂಡ ವೆಯ್ಟ್ ಮಾಡ್ತೀವಿ. ಇದೀಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಮುಖಾಂತರ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ತೋರಿಸೋದ್ರ ಮುಖಾಂತರ ಅಪ್ಡೇಟ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ಯಾವ ದಿನಾಂಕದಂದು ವಿದ್ಯಾರ್ಥಿಗಳು ಪರೀಕ್ಷೆ ಇರುತ್ತೆ ಅವರಿಗೆ, ಮತ್ತೆ ಅಪ್ಲಿಕೇಶನ್ ಯಾವಾಗ ಹಾಕೋದಾಗಿರುತ್ತೆ, ಕೊನೆ ದಿನಾಂಕ ಆವಾಗ, ನಂತರ ಇತ್ಯಾದಿ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಯೂಟ್ಯೂಬ್ ಚಾನಲ್ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಮುಂದಿನ ದಿನದಲ್ಲೆಲ್ಲ ಒಂದು ಪರ್ಟಿಕ್ಯುಲರ್ ಒಂದೊಂದು ಡೌಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಿರ್ತೀವಿ. ಅದಕ್ಕೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. TETಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಗೈಡೆನ್ಸ್ಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರೋದಾಗಿರುತ್ತೆ. ಮತ್ತೆ ಪ್ರಶ್ನೆ ಏನಾದರೂ ಇದ್ರೂ ಕೂಡ ಇನ್ಸ್ಟಾಗ್ರಾಮ್ ಅಥವಾ ಕಾಲ್ ಮುಖಾಂತರ ಕೂಡ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಕೂಡ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಗಳು ನೀವು ತಿಳ್ಕೊಂತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ಈಗ ಮಾಹಿತಿನ ತಿಳಿಸುವಂತ ಸ್ಕ್ರೀನ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ವಿದ್ಯಾರ್ಥಿಗಳು. ಮತ್ತೆ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಯನ್ನು ನೀವು ತಿಳ್ಕೊಂತಾ ಇರಬಹುದಾಗಿರುತ್ತೆ. ವಿದ್ಯಾರ್ಥಿಗಳಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ, ಒಂದು ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ಕ್ಕೆ ಅಧಿಸೂಚನೆ ಪ್ರಕಟ ಮಾಡಿದ್ದು, ಇಲ್ಲಿ ಪ್ರಮುಖ ದಿನಾಂಕಗಳು ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬಹುದಾಗಿರುತ್ತೆ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಅಕ್ಟೋಬರ್ 23ರಿಂದ ದಿನಾಂಕ ಶುರು ಆಗ್ತಿರೋದಾಗಿರುತ್ತೆ. ನವೆಂಬರ್ 9, 2025ರವರೆಗೆ ಪರೀಕ್ಷೆ ದಿನಾಂಕ ಅಂತ ಆಫ್ಲೈನ್ ಮುಖಾಂತರ ಪರೀಕ್ಷೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪರೀಕ್ಷೆಯಲ್ಲೂ ಮತ್ತೆ ದಿನಾಂಕ ಅಂತಕ್ಕಂಥದ್ದಿಲ್ಲ, ನವೆಂಬರ್ 7, 2025 ಭಾನುವಾರದಂದು ಪರೀಕ್ಷೆ ಇರುತ್ತೆ. ಮತ್ತೆ 2 ದಿನ ಅಂದರೆ ಪತ್ರಿಕೆ 1, ಪತ್ರಿಕೆ 2 ಅಂತಕ್ಕಂಥದ್ದು ಒಂದೇ ದಿನದಲ್ಲಿ 2 ಪರೀಕ್ಷೆಗಳಾಗುತ್ತೆ. ಪತ್ರಿಕೆ 1 ಸಮಯ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆ ಇರುತ್ತೆ. ಮತ್ತು ಇನ್ನೊಂದು ಪತ್ರಿಕೆ ಮಧ್ಯಾಹ್ನ 2ರಿಂದ 4 ಗಂಟೆ 30 ನಿಮಿಷ ತನಕ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಪತ್ರಿಕೆ 1 ಅಂತಕ್ಕಂಥದ್ದು ಏನಿದೆಲ್ಲ, ಅದು ಮತ್ತು ಪತ್ರಿಕೆ 2 ಅಂತಕ್ಕಂಥದ್ದು ಯಾರು ಬರೀತಾರೆ ಏನೈತೆ ಇದ್ರ ಬಗ್ಗೆ ಮುಂದಿನ ದಿನದಲ್ಲೆಲ್ಲ ಮಾಹಿತಿ ನಿಮಗೆ ಸಿಗ್ತಿರುತ್ತೆ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಒಂದು ಸ್ಕೂಲ್ ವೆಬ್ಸೈಟ್ ಏನಿದೆಯಲ್ಲ, schooleducation.karnataka.gov.in ಈ ಒಂದು ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಾಗಿರುತ್ತೆ ಅಂತ ಇಲಾಖೆಯವರು ಮಾಹಿತಿನ ಕೂಡ ಕೊಟ್ಟಿರೋದಾಗಿರುತ್ತೆ. ಅಪ್ಲಿಕೇಶನ್ ಯಾವ ಥರ ಹಾಕೋದು ಏನಂತ ಮುಂದಿನ ದಿನದಲ್ಲಿ ಕೂಡ ಮಾಹಿತಿನ ಕೊಡ್ತೇವೆ. ಫೀಸನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ಆ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಫೀಸ್ ಇರುತ್ತೆ, ಪತ್ರಿಕೆ 1 ಮತ್ತು ಪತ್ರಿಕೆ 2ನ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ, ಹಾಗೂ ಪತ್ರಿಕೆ 1 ಹಾಗೂ ಪತ್ರಿಕೆ 2ನ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ. ಇದನ್ನು ಕೂಡ ಗಮನಿಸ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಮತ್ತು ಇಲ್ಲಿ ಶುಲ್ಕ ವಿನಾಯಿತಿ ಇರುತ್ತೆ. ಯಾರಿಗೆ ಅಂದರೆ ದಿವ್ಯಾಂಗ ಅಥವಾ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಕೂಡ ಕೊಟ್ಟಿರ್ತಾರೆ ಅಂತ ಆಗಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪ್ರವರ್ಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ವರ್ಗ ಅಂತ ಕೊಟ್ಟಿದ್ದಾರೆ. ಪ್ರವರ್ಗ 1ರ ಮಾತ್ರ ಈ ಒಂದು ವಿದ್ಯಾರ್ಥಿಗಳಿಗೆ 350 ರೂಪಾಯಿ ಇರುತ್ತೆ. ಒಂದು ಪತ್ರಿಕೆನ ಪರೀಕ್ಷೆನ ಬರೆಯುವಂಥವ್ರಿಗೆ, 2 ಪರೀಕ್ಷೆನ ಅವರೇ ಬರೀತೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ 500 ರೂಪಾಯಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗ 2A 2B 3A 3B ವಿದ್ಯಾರ್ಥಿಗಳಿಗೆ 700 ರೂಪಾಯಿ ಇರುತ್ತೆ. ಒಂದು ಪೇಪರ್ನ ಬರೆದರೆ 2 ಪೇಪರ್ನ ಬರೀತೀವಿ ಅಂತವ್ರಿಗೆ 1000 ರೂಪಾಯಿ ಇರುತ್ತೆ ಅಂತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಗಮನಿಸ್ಕೋಬೋದಿರುತ್ತೆ ವಿದ್ಯಾರ್ಥಿಗಳಿಗೆ ಇಲ್ಲಿ. ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತೆಲ್ಲ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ಏನಾದ್ರು ಪೇ ಮಾಡ್ತೀರಾ ಅಂದರೆ ಆಫ್ಲೈನ್ ಮುಖಾಂತರ ಈ ಥರ ಎಲ್ಲ ಆಗುತ್ತೆ. ಈ ಥರ ಒಂದು ಹೆಚ್ಚು ಕಮ್ಮಿ ಬರುತ್ತೆ ಫೀಸ್ಗಳು ಅಂತಕ್ಕಂಥದ್ದನ್ನಾಗಿರೋದು. ಪ್ರವೇಶ ಪತ್ರ ಅಂತಕ್ಕಂಥದ್ದೆಲ್ಲ ಹಾಲ್ ಟಿಕೆಟನ್ನು ಅಭ್ಯರ್ಥಿಗಳು TET 2025ರ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಡಿಸೆಂಬರ್ 1ರಿಂದ ಡಿಸೆಂಬರ್ 7ನೇ ತಾರೀಕಿನೊಳಗೆ ಇಲಾಖಾ ವೆಬ್ಸೈಟ್ಗೆ ಲಾಗಿನ್ ಆಗಿ ಪಡ್ಕೋಬೋದಾಗಿರುತ್ತೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಆದ್ದರಿಂದ ತಮ್ಮ ಲಾಗಿನ್ ಮತ್ತು ಪಾಸ್ವರ್ಡ್ ಏನನ್ನು ಗೌಪ್ಯವಾಗಿ ಇಟ್ಕೊಳ್ಳಿ ಅಂತಲೂ ಕೂಡ ತಿಳಿಸಿದ್ದಾರೆ. ಮತ್ತು ಪತ್ರಿಕೆ ಒಂದು ಸಮಯಗಳಾಗಿರ್ಬೋದು ಪ್ರಮುಖವಾಗಿ 2 ಗಂಟೆ 30 ನಿಮಿಷ ಇರುತ್ತೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮುಂದಿನ ದಿನದಲ್ಲಿ ಪರ್ಟಿಕ್ಯುಲರ್ ಆಗಿ ಸಿಗ್ತಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಕೂಡ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಮಾಹಿತಿಗಳು ಸಿಗ್ತಾ ಇರುತ್ತೆ ವಿದ್ಯಾರ್ಥಿಗಳೇ.